ನಮಸ್ಕಾರ ವೀಕ್ಷಕರೇ ಬಿಗ್ ಬಾಸ್ ಕನ್ನಡ 11 ಗ್ರ್ಯಾಂಡ್ ಫಿನಾಲೆ ಡೇಟ್ ಇದೀಗ ಫಿಕ್ಸ್ ಆಗಿರುವಂತದ್ದು. ಜೊತೆಗೆ ವಿನ್ನರ್ ಪಕ್ಕಾ ಇವರೇ ಅನ್ನುವಂತಹ ವಿಚಾರ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಹರಿದಾಡ್ತಿದೆ. ಹಾಗಾದ್ರೆ ಆ ಸ್ಪರ್ಧೆ ಯಾರು, ಗ್ರ್ಯಾಂಡ್ ಫಿನಾಲೆ ಯಾವಾಗ ನಡೆಯುತ್ತೆ, ಹೇಗೆ ನಡೆಯುತ್ತೆ, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ತಿಳಿಸಿಕೊಳ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಬಿಗ್ ಬಾಸ್ ಕನ್ನಡ ವಾಹಿನಿ ಈ ಬಾರಿ ಬಿಗ್ ಬಾಸ್ ಫಿನಾಲೆಯನ್ನ 2 ವಾರಗಳ ಕಾಲ ಮುಂದೂಡುವಂಥದ್ದು ಪ್ಲಾನ್ ನಲ್ಲಿ ಇದೆ ಅಂತ ಹೇಳಲಾಗ್ತಾ ಇದೆ. ಯಾಕಂತಂದ್ರೆ ಈ ಬಾರಿ ಬಿಗ್ ಬಾಸ್ ಕನ್ನಡ ಸೀಸನ್ 11 ಹೊಸ ಟೈಟಲ್ ಕಾರ್ಡ್ ಜೊತೆ ಶುರುವಾಗಿತ್ತು. ಅಷ್ಟೇ ಅಲ್ಲ, ಈ ಬಾರಿ ಬಿಗ್ ಬಾಸ್ ಶೋ ಅನ್ನ 112 ದಿನಗಳ ಬದಲು 120 ದಿನಗಳಿಗೆ ವಿಸ್ತರಿಸುವುದಕ್ಕೆ ಕಲರ್ಸ್ ವಾಹಿನಿ ಬಿಗ್ ಬಾಸ್ ತಂಡ ಪ್ಲಾನ್ ಮಾಡಿದೆಯಂತೆ. ಆದ್ರೆ ಈಗಾಗಲೇ ಜನವರಿ 26ಕ್ಕೆ ಗ್ರ್ಯಾಂಡ್ ಫಿನಾಲೆ ನಡೆಸೋದಕ್ಕೆ ತೀರ್ಮಾನಿಸಲು ಆಗಿದೆ ಅನ್ನುವಂತಹ ಸುದ್ದಿಯನ್ನ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಹರಿದಾಡ್ತಿದೆ. ಸೊ ಈಗ ಜನವರಿ 26ಕ್ಕೆ ಗ್ರ್ಯಾಂಡ್ ಫಿನಾಲೆ ನಡೆಯುತ್ತೆ ಅಂತ. ಕಳೆದ ಸೀಸನ್ 112 ದಿನಗಳ ಕಾಲ ಬಿಗ್ ಬಾಸ್ ಶೋ ನಡೆದಿತ್ತು. ಅಕ್ಟೋಬರ್ 8ರಂದು ಶುರುವಾಗಿ ಜನವರಿ 28ರವರೆಗೂ ಕೂಡ ನಡೆದಿತ್ತು. ಕಳೆದ 10ರ ಸೀಸನ್ ನಲ್ಲಿ ಒಟ್ಟು 21 ಜನ ಸ್ಪರ್ಧಿಗಳು ಶೋನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು. ಇದರಲ್ಲಿ ಕಾರ್ತಿಕ್ ವಿನ್ನರ್ ಆದ್ರೆ ಡ್ರೋನ್ ಪ್ರತಾಪ್ ರನ್ನರ್ ಆಫ್ ಆಗಿದ್ರು. ಸೊ ಗೆಲ್ಲುವ ನೆಚ್ಚಿನ ಸ್ಪರ್ಧಿ ಎನಿಸಿಕೊಂಡಿದ್ದಂತಹ ಸಂಗೀತ ಶೃಂಗೇರಿ 3ನೇ ಸ್ಥಾನಕ್ಕೆ ತೃಪ್ತಿ ಪಡ್ತಾರೆ. ಸೆಪ್ಟೆಂಬರ್ 29ಕ್ಕೆ ಶುರುವಾದ ಈ ಬಾರಿಯ ಬಿಗ್ ಬಾಸ್ 11ನೇ ಸೀಸನ್ ಇದೀಗ ಮುಕ್ತಾಯದ ಹಂತ ತಲುಪಿದ್ದು, ವಿನ್ನರ್ ಯಾರಾಗಬಹುದು ಅನ್ನುವಂತಹ ಕುತೂಹಲ ಸದ್ಯ ಎಲ್ಲರಲ್ಲೂ ಕೂಡ ಇದೆ. ವಿವಿಧ ಕಡೆಗಳಿಂದ ಸಮೀಕ್ಷೆಯನ್ನ ನಡೆಸಿ ಬಿಗ್ ಬಾಸ್ ಮನೆಯಲ್ಲಿ ಯಾರಿರಬೇಕು ಅನ್ನುವಂತಹ ತೀರ್ಮಾನ ಕೂಡ ಆಗ್ತಾ ಇದೆ. ಈ ಪ್ರಕಾರ ಉಗ್ರಂ ಮಂಜು, ಗೌತಮಿ ಅಥವಾ ಮೋಕ್ಷಿತಾ ಇವರುಗಳ ಹೆಸರು ಟಾಪ್ ನಲ್ಲಿ ಇಲ್ಲ. ಸ್ನೇಹಿತರೆ, ಇವರಲ್ಲಿ ಗ್ರ್ಯಾಂಡ್ ಫಿನಾಲೆ ಲಿಸ್ಟ್ ನಲ್ಲಿ ಪಕ್ಕ ಯಾರಿರ್ತಾರೆ ಅಂತ ಅಂದ್ರೆ ಮೊದಲಿಗೆ ಬರುವ ಹೆಸರು ಸಿಂಗರ್ ಹನುಮಂತ. ಉಳಿದಂತೆ ತ್ರಿವಿಕ್ರಮ್ ಹೆಸರು 2ನೇ ಸ್ಥಾನದಲ್ಲಿ ಕೇಳಿ ಬರ್ತಾ ಇದೆ. 3ನೇ ಹೆಸರು ಉಗ್ರಂ ಮಂಜು, 4ನೇ ಹೆಸರು ರಜತ್, ಹಾಗೆ 5ನೇ ಹೆಸರು ಭವ್ಯ ಗೌಡ ಅಂತ ಹೇಳಲಾಗ್ತಿದೆ. ಆದ್ರೆ ಒಂದು ಪೋಲ್ ನಡೆಸೋದು ಆಗಿರ್ಬೋದು ಅಥವಾ ಈ ಕ್ವೆಶನ್ ಅನ್ನ ಕೇಳೋದು ಯಾರು ವಿನ್ನರ್ ಆಗ್ಬೋದು ಅದರಲ್ಲಿ ನಾವು ನೋಡೋದಾದ್ರೆ ಸೊ ಟಾಪ್ ನಲ್ಲಿ ಬರುವಂತಹ ಹನುಮಂತ ಹಾಗೆ ತ್ರಿವಿಕ್ರಮ್. ಸೊ 1ನೇ ಸ್ಥಾನ ಹನುಮಂತ, 2ನೇ ಸ್ಥಾನ ತ್ರಿವಿಕ್ರಮ್, ಹಾಗೆ 3ನೇ ಸ್ಥಾನ ಉಗ್ರಂ ಮಂಜು ಕೇಳಿ ಬರ್ತಾ ಇದೆ. ಸೊ 4 ಸ್ಥಾನ ಬೇರೆ ಬೇರೆ ಹೆಸರು ಕೇಳ್ತಾ ಇದೆ. ಅಂದ್ರೆ ಮೋಕ್ಷಿತಾ ಆಗಿರ್ಬೋದು ಅಥವಾ ಭವ್ಯ ಆಗಿರ್ಬೋದು, ಸೊ ಗೌತಮಿ ಆಗಿರ್ಬೋದು, ಇವರುಗಳ ಹೆಸರು ಕೇಳಿ ಬರ್ತಾ ಇದೆ. ಹಾಗೆ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಉಗ್ರಂ ಮಂಜು, ಚೈತ್ರ ಕುಂದಾಪುರ, ರಜತ್, ತ್ರಿವಿಕ್ರಮ್, ಭವ್ಯ ಗೌಡ, ಮೋಕ್ಷಿತಾ ಪೈ, ಗೌತಮಿ ಜಾಧವ್, ಧನ್ರಾಜ್ ಆಚಾರ್, ಹನುಮಂತ ಅಂದ್ರೆ ಒಟ್ಟು 9 ಮಂದಿ ಸ್ಪರ್ಧಿಗಳಿದ್ದಾರೆ. ಇಷ್ಟು ಮಾತ್ರ ಅಲ್ಲ, ಇದೆಲ್ಲದರ ನಡುವೆ ಬಿಗ್ ಬಾಸ್ ಕನ್ನಡ 11ರ ಗ್ರ್ಯಾಂಡ್ ಫಿನಾಲೆಗೆ ಎಂಟ್ರಿ ಕೊಡ್ತಿರುವಂತಹ ಸ್ಪರ್ಧಿಗಳ ಹೆಸರುಗಳು ಕೂಡ ವೈರಲ್ ಆಗ್ತಿದೆ. ಸೊ ಎಂದಿನಂತೆ ಈ ಬಾರಿ ಕೂಡ 5 ಮಂದಿಯನ್ನ ಫಿನಾಲೆಗೆ ಕಳಿಸುವುದು ಅಂತ ಹೇಳಲಾಗ್ತಿದೆ. ಈ ಸೀಸನ್ ವಿನ್ನರ್ ತ್ರಿವಿಕ್ರಮ್ ಅಂತ ಒಂದಷ್ಟು ಹೆಸರುಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇದೆ. ಆದ್ರೆ ಗ್ರ್ಯಾಂಡ್ ಫಿನಾಲೆ ಬಳಿಕ ಅಷ್ಟೇ ಸತ್ಯ ಸಾಬೀತಾಗುತ್ತೆ. ಸ್ನೇಹಿತರೆ, ಈ ಬಾರಿ ಬಿಗ್ ಬಾಸ್ ಕನ್ನಡ 11ನೇ ಸೀಸನ್ 17 ವಾರಗಳ ಕಾಲ ನಡೆಸಬೇಕು ಅಂತ ಬಿಗ್ ಬಾಸ್ ತಂಡ ಪ್ಲಾನ್ ಮಾಡಿದೆಯಂತೆ. ಸೊ ಶೋ TRP ಕೂಡ ಟಾಪ್ ನಲ್ಲಿ ಜನವರಿ 26ನೇ ತಾರೀಕು ಫಿನಾಲೆ ನಡೆಯುತ್ತೆ ಅಂತ ಹೇಳಲಾಗ್ತಿದೆ. ಅಂದ್ರೆ ಈ ದಿನ ಭಾನುವಾರ, ಹಾಗೆ ಗಣರಾಜ್ಯೋತ್ಸವ ಕೂಡ ಇದೆ. ಒಂದು ವೇಳೆ 112 ದಿನಕ್ಕೆ ಕೊನೆಗೊಂಡ್ರೆ ಜನವರಿ 19ಕ್ಕೆ ಬಿಗ್ ಬಾಸ್ ಕನ್ನಡ 11ರ ಫಿನಾಲೆ ನಡೆಯುತ್ತೆ. ಒಟ್ನಲ್ಲಿ ಜನವರಿ 3ನೇ ವಾರ ಅಥವಾ 4ನೇ ವಾರ ಬಿಗ್ ಬಾಸ್ ಶೋ ಮುಗಿಸೋದಂತೂ ಪಕ್ಕಾ. ಸ್ನೇಹಿತರೆ, ವಿನ್ನರ್ ಯಾರು, ರನ್ನರ್ ಯಾರು ಅನ್ನೋದು ಜಗತ್ತಿಗೆ ಆ ದಿನ ಗೊತ್ತಾಗುತ್ತೆ. ಸ್ನೇಹಿತರೆ, ನಿಮ್ಗೇನ್ ಅನ್ಸುತ್ತೆ? ಬಿಗ್ ಬಾಸ್ ವಿನ್ನರ್ ಯಾರಾಗಬಹುದು? ಫಿನಾಲೆ ಯಾವಾಗ ನಡೆಯುತ್ತೆ ಅಥವಾ ಮುಂದೂಡಲಾಗುತ್ತಾ? ಸೊ ಜನವರಿ 26ಕ್ಕೆ ನಡೆಯುತ್ತಾ? ನಿಮ್ಮ ಒಂದು ನೆಚ್ಚಿನ ಸ್ಪರ್ಧಿ ಯಾರು? ಯಾರೆಲ್ಲ ಈ ವೀಕ್ ಎಲಿಮಿನೇಟ್ ಆಗಬಹುದು? ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ವೀಕ್ಷಕರೇ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.